ಸರ್ ನಮಸ್ತೆ, ನಮ್ಮ ಹೆಸರು ಹೇಳಿ ಸರ್. ಸರ್ ನಾವು ರಾಮಗೌಡ ಅಂತ, ಯಾವ ಊರಿದು? ಕೇರ್ಪೇಟೆ ತಾಲೂಕು, ಮಾಂಬಳ್ಳಿ, ಅಕ್ಕೆಬಳ ಹೋಬಳಿ. ಎಷ್ಟು ಗಿಡ ತಗೊಂಡಿದ್ದೀರಿ ನಮ್ಮಲ್ಲಿ ಕೇರ್ನಾರ್ದಿಂದ ವಿ ಆರ್ ಆರ್ಗ್ಯಾನಿಕ್ ನರ್ಸರಿಯಿಂದ ಗಿಡ ತಗೊಂಡಿದ್ದೀರಿ? 500 ಏಲಕ್ಕಿ ಗಿಡ ತಗೊಂಡಿದ್ದೀರಲ್ವ? ಎಷ್ಟು ತಿಂಗಳಾಯ್ತು ಸರ್ ಈಗ? ಸರ್ 8 ತಿಂಗಳಾಗಿದೆ. 8 ತಿಂಗಳಾಗಿದೆ ನೋಡಿ. ಈ ಥರ ಬಾಳೆ ಇದೆ, ಬಟ್ ಎಲ್ಲ ಇನ್ನೇನು ಅದು ಹೊಂಬಾಳೆ ಬರೋ ಸಾಧ್ಯತೆಗಳು ಬಂದಿದೆ. ಆ ಕಡೆ ಎಲ್ಲ ಸುಮಾರು ನೋಡಿ, ಅಲ್ಲಿ ಬಂದಿದೆ ಹೊಂಬಾಳೆ ಬಂದಿದೆ. ಇವ್ರದ್ದು ನೋಡಿ ಈ ಭಾಗದಲ್ಲಿ ಕೆಳಗಡೆ ಗರಿ ಎಲ್ಲ ಒಣಗ್ತಾ ಇರೋದು. ಇದಕ್ಕೆ ಸಮಸ್ಯೆ ಏನು ಅಂತ ನೋಡ್ಬಿಟ್ಟು ಹೇಳ್ತೀನಿ ನೋಡಿ ಸರ್. ಅಲ್ಲೆಲ್ಲ ಕಡ್ದಿದೆ. ಬನ್ನಿ. ಈಗ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬರ್ತಾ ಇದೆ. ಚಿಪ್ಪು ಅದು ಬಂದಿರೋ ಇದು ಈಗ ಬಂದಿದೆ ಸರ್. ಕೆಳಗಡೆ ಬಂದಿದೆ, ಬರಲಿ ಸುಮಾರು ಬಂದಿದೆ ಕೆಳಗಡೆ. ಈಗ ಇದು ಗೊನೆ ಡೆಲಿವರಿ ಆಗೋ ಟೈಮಲ್ವಾ, ಪೋಷಕಾಂಶಗಳು ಸಿಗಲಿಲ್ಲ ಅಂದರೆ ಅದು ಕೆಳಗಡೆಯಿಂದನೇ ಗರಿಯಿಂದನೇ ಎಡ್ಕೊಳತ್ತೆ. ಇದು ಸ್ವಲ್ಪ ತೇವ ಕಾಣಿಸ್ತಾ ಇದೆ ಈ ಜಮೀನು. ಇದ್ರ ಮಳೆ ಕೂಡ ಬಿದ್ದಿದೆ. ಮಳೆ ಪರವಾಗಿಲ್ಲ ನಿಮಗೆ, ನಮಗೆ ಮಳೆ ಬಿದ್ದಿಲ್ಲ. ಒಂದು ಡ್ರಾಪ್ ಮಳೆ ಇಲ್ಲ ನಮಗೆ. ಮತ್ತೆ ಎನಿ ಟೈಮ್ ಒಂದು ಡ್ರಿಪ್ಪಲ್ಲಿ ನೀರು ಹೋಯ್ತಾ ಇರ್ತದೆ. ಆ ಕಡೆ ನೀರು ನೋಡಿ ಎಲ್ಲಿ ಹೋಯ್ತಾ ಇದೆ ಅಂದರೆ, ನಾನು ಹೇಳ್ತಾ ಇರ್ತೀನಿ ಬುಡಕ್ಕೆ ಬಿಡಬೇಡಿ ಅಂದರೆ ನೀವು ಬುಡಕ್ಕೆ ಕೊಡ್ತಾ ಇದ್ದೀರಾ. ಈ ಪೈಪ್ ಬಿದ್ದದಲ್ಲ, ಇನ್ಯಾರು ಸೆಂಟ್ರ್ ಕೊಡಿ ನೀರನ್ನ. ನೋಡಿ ಇಲ್ಲೆಲ್ಲ ಭೂಮಿ ತೇವ ಇದೆ. ಮ್ಯಾಕ್ಸಿಮಮ್ ಅದು ಬಂದಿಲ್ಲ. ಇದು ಆಯ್ತಾ, ಗ್ರೀನ್ ಕಲರ್ ಇದೆ ಇದು ತೋಟ. ನಿಮ್ದು ಆ ಕಡೆ ಅದಕ್ಕೆ ನನ್ನ ಅನಿಸಿಕೆ ಅಲ್ಲಿ ಇದು ತೊಗೊಂಡಿದ್ದು ಪಿಗಾಸಿ ತೊಗೊಂಡ್ರಾ? ಕೈಲಿ ಇಟ್ಕೊಳ್ಳಿ ಅದನ್ನ ಹಂಗೆ. ನಮ್ಮದು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ KR ನಗರ. 9902038931. ನಮ್ಮ ಹತ್ರ ಬಾಳೆ ಗಿಡಗಳು ದೊರೆಯುತ್ತವೆ. ಬೇಕಾದ ಸಂಪರ್ಕಿಸಿ. ಹೆಂಗೆ ತಾಂತ್ರಿಕ ಸಲಹೆ ಕೂಡ ಕೊಡ್ತೀವಿ. ನಂಗೆ ಗೊನೆ ಬಂದಿದೆ. ಗಿಡ ಭಾರಿ ಚೆನ್ನಾಗಿದೆ ಸರ್, ಏನು ಸಮಸ್ಯೆ ಕಾಣಿಸ್ತಾರ ನಮಗೆ. ನೋಡೋಣ ಅದು ಏನಾಗಿದೆ ಅಂತ ಅಂದ್ಬಿಟ್ಟು. ಎಲ್ಲಿಂದ ಈ ಭಾಗ ಎಲ್ಲ ಹೆಂಗಾಗ್ತಾ ಇದೆ ಅಂದರೆ ನೋಡಿ, ಎಲ್ಲ ಫುಲ್ ಒಣಗಿ ಇದಾಗ್ತಾ ಇದೆ. ಕೆಳಗಡೆಯಿಂದ ಗರಿಯಿಂದ ಒಣಗಿದ್ರೆ ಗರಿಯ ತುದಿ ಭಾಗದಲ್ಲಿ ತೇವ ನೀರು ಕಡಿಮೆ ಆಗಿದೆ ಅಂತ. ಬುಡು ಕೊಡಬೇಡಿ, ದೂರು ಕೊಡಿ ಅಂತ ನಾವು. ನೋಡಿ ಸರ್, ಇವು ಇಲ್ಲಿ ಆಗಲ್ಲ. ಇಲ್ಲಿ ಬಗೆರಿ ಇಲ್ಲಿ ಬುಡಕ್ಕೆ ತೇವ, ಬರೀ ಬುಡನೇ ಕೊಳ್ತೋಗಿರ್ತದೆ ನೋಡಿ ಬೇಕಾರೆ. ಇದು ಅಲ್ಲಿ ಒಂದು ಬಳೆ ಬೇರೆ ಐತೆ ನೋಡಿ, ಐತೆ ಅಲ್ಲಿ ಕಿತ್ತಾಯ್ತು. ಅದಲ್ಲ ಇರಿ ಸಾಕು. ಅದು ಬೇರೆಲ್ಲ ನಿಶ್ಚೂರು ಹೋಗಬೇಕು. ಅದು ಸೆಟ್ಟಿದೆ ಅದು. ಅದೇ ಈ ಕಡೆಗೆ ಅಲ್ಲೇ ಆಳವಾಗಿ ತೆಗೀರಿ ನೋಡ. ಬಳೆ ಬೇರೆಗಳೇ ಅವು ಇವು. ಅವಾ ಅದು ಬಳೆ ಬೇರಲ್ಲ, ಇದು ಸೆತ್ತೆ ಬೇರೆ. ತೆಗೀರಿ. ಇದು ಯಾವ್ದ್ರ ಬೇರೆ? ಇವೆಲ್ಲ ಸೆತ್ತೆನೇ ಸರ್. ಇದು ಸೆತ್ತೆ ಬೇರೆ. ಇವೆಲ್ಲ ಬೇರೆ ಆ್ಯಕ್ಚುಲಿ ಇಲ್ಲಿರಬೇಕು. ಬನ್ನಿ ಇಲ್ಲಿ ಬನ್ನಿ. ಈಗ ಯಾಕೆ ನಾವು ದೂರದಲ್ಲಿ ಡ್ರೈ ಆಗದೆ ಅಂದರೆ ಈ ಜಾಗಕ್ಕೆ ನೀರು ಕೊಡಿ ಅಂತಿದ್ದು ಅದಕ್ಕೇ. ಇಲ್ಲಿ ಬಗೆರಿ ಇಲ್ಲಿ. ನೋಡಿ ಗುದ್ಲಿನ ನೀವು ತೇವಾಗದೆ ಅಂತೀರಿ. ನೀರು ಅಲ್ಲೇ ಇದೆ ಆಯ್ತು ನೋಡಿ. ಅದೇನು ಅದೇ ಬಳೆ ಬೇರು ಆಯ್ತಾ. ಆ ಬೇರಿಗೆ ನೀರು ಬೇಕು. ನಾವು ಹೇಳೋದೇನೆಂದರೆ 2 ಅಡಿ ದೂರಕ್ಕೆ ನೀರು ಕೊಡಿ ಅನ್ನೋದು ಅದಕ್ಕೆ. ಈಗ ವಾಸ್ತವ ಗೊತ್ತಾಯ್ತದೆ ಅಲ್ವಾ? ಅಂದರೆ ಅಲ್ಲಿ ಭೂಮಿ ಅಗಿಸ್ಲಿಲ್ಲ, ಯಾಕೆಂದರೆ ತೇವ ಇತ್ತು. ಪ್ರಾಬ್ಲಮ್ ಇರತ್ತೋ ನಾವು ನೋಡಬೇಕು, ಚೆನ್ನಾಗಿರತ್ತೋ ನೋಡೋದು ಬೇಡ ಅಂಥೇಳಿ. ಸರ್ ನೀವು ಬುಡಕ್ಕೆ ನೀರು ಬಿಟ್ಟಾಗ ಏನಾಗುತ್ತೆ ಅಂದರೆ ನೀವು ಬೇರುಗಳು ಕೊಳ್ತೋಯ್ತವೆ, ಇಲ್ಲಿಂದ ಸಪ್ಲೈ ಆಗಲ್ಲ. ಅದಕ್ಕೆ ಇಲ್ಲಿಗೆ ಬಿಡಿ ನೀರನ್ನ ಅಂತ ಹೇಳೋದು. ಈ ಡ್ರಿಪ್ ವೈರ್ನ ಮಧ್ಯ ಸೆಂಟ್ರಿಗೆ ಬಿಡಿ. ಈಗ ಇದು ಇಷ್ಟು ಗ್ರೀನಿಶ್ ಆಗದೆ ಇದು ನೋಡಿ. ಈ ಎಲೆ ತುದಿ ಅಂತ ಅಂದರೆ ನಿಮ್ಮ ಎಡಭಾಗದಲ್ಲಿ ಇಲ್ಲಿ ಬಗೆರೆಯಲ್ಲಿ ಸ್ವಲ್ಪ ತೇವ ಇಲ್ವಾ? ಇರು ನೋಡಿ, ಇಲ್ಲೇ ತೇವ ಐತೆ ಸಾಕು. ಅಲ್ಲಿ ಬೇರೆ ಐತೆ ಅದು. ಇಲ್ಲಿ ತೇವ ಐತೆ, ಇಲ್ಲಿ ತೇವ ಇಲ್ಲ ಸರ್. ಇಷ್ಟು ವ್ಯತ್ಯಾಸ ಸಿಂಪಲ್ಲು. ನಿಮ್ಮ ಎಡಭಾಗದಲ್ಲಿ ನೀರಿಲ್ಲ ಗಿಡಕ್ಕೆ, ಹಳದಿ ಕಲರ್ ಬಂದಿದೆ ಸಮಸ್ಯೆ. ನಿಮ್ಮ ಬಲಭಾಗದಲ್ಲಿ ತೇವ ಐತೆ. ಈಗ ನೀವು ಬಗ್ದಿದ್ದೀರಿ, ಇಲ್ಲಿ ಪಕ್ಕ ಗ್ರೀನ್ ಆಗೈತೆ. ಈಗ ನಿಮ್ಮದೇ ತೋಟ ನೀವೇ ನೋಡಿ. ಈಗ ಇದಾದ್ಮೇಲೆ ನೆಕ್ಸ್ಟ್ ಹಿಂದಕ್ಕೆ ಹೋಗೋಣ. ಯಾಕೆಂದರೆ ಇದು ನೋಡಿ, ಇಲ್ಲಿ ನೀರಿಲ್ಲ. ಇದು ಈ ಥರ ಗರಿ ಒಣಗೈತೆ. ಇಲ್ಲಿ ನೀರಿಲ್ಲ, ಇಲ್ಲಿ ತೇವ ಐತೆ ಚೆನ್ನಾಗಿ. ಈ ಗಿಡ ತುಂಬ ಗ್ರೀನಿಶ್ ಆಗೈತೆ. ನಿಮಗೆ ಚೆನ್ನಾಗಿ ಗೊತ್ತಾಯ್ತೆ, ರೈತರಿಗೂ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ಈಗ ನಿಮ್ಮ ಎಡಗಾಲು ಹತ್ರ ತೇವ ಇದೆಯಾ ನೋಡಿ. ಇಲ್ಲಿ ಅಂಥ ತೇವ ಇಲ್ಲ ನೋಡಿ. ತೇವ ಇಲ್ಲ. ಒಂದ್ಸರಿ ಬಗೆರಿ, ಒಂಚೂರು ಬಗೆರಿ ನೋಡಿ. ಮೇಲ್ಗಡೆ ಇರುತ್ತೆ ಅಷ್ಟೇ, ಲೈಟಾಗಿ ಇರ್ಬೇಕು. ಇನ್ನೂ ತೇವ ಸಾಲಲ್ಲ. ಅಥವಾ ನಿಮ್ಮ ಕಾಲು ಹೊತ್ತಿಲ್ಲ ನೋಡಿ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿಂದ ಆಹಾರ ಗ್ರಹಿಸ್ಕೊಳ್ಳೋದು. ಒಂದ್ಸರಿ ನೀರು ಬಿಡೋದು, ಆಫ್ ಮಾಡೋದು ಮಾಡಿದಾಗ ಇದಕ್ಕೆ ನೀರು ಕೊಡಿ. 100% ಸರಿಯಾಗುತ್ತೆ. ಸಮಸ್ಯೆ ಅದೇ ಅಂತ ಏನು ತೊಂದರೆ ಇಲ್ಲ. ಈ ಗರಿನ ದಯವಿಟ್ಟು ಕುಯ್ಲೇಬೇಡಿ. ಮಳೆಗಾಲ ಸ್ಟಾರ್ಟ್ ಆಗಂಟ್ಲು ಕುಯ್ಬೇಡಿ ಆಯಿತಾ. ಇದೇನಾಗಲ್ಲ. ಬನ್ನಿ
ನೆಕ್ಸ್ಟ್ ಇನ್ನೊಂದು ಇಲ್ಲೊಂದು ಗೊನೆ ಕಡ್ದು ಇದಾಗ್ಬಿಡ್ತು. ಆಯಿತು, ಇಲ್ಲೊಂದು ಬಂದೈತೆ ಬನ್ನಿ. ಈ ಹೂವನ್ನ ಕತ್ತರಿಸಾಕ್ಬೇಕು. ನೀವು ಮಚ್ಚಿ ತರಲಿಲ್ಲ ಅಲ್ವಾ? ಆಯ್ತು ತಂದಿನಿ. ಅದು ಹೂವನ್ನ ಕತ್ತರಿಸಾಕ್ಬೇಕು. ಅದನ್ನು ತುದಿನೇ ಕಟ್ ಮಾಡ್ಬೇಕು. ತುದಿನೇ ಬನ್ನಿ, ಇದು ಮಾಡಾದ್ಮೇಲೆ ಕೊನೆಯಲ್ಲಿ ಕತ್ತರಿಸ್ತೀರಿ. ನೋಡಿ ಈಗ ಇದ್ರದ್ದು ಹೇಳ್ಬಿಡ್ತೀನಿ ಯಾಕೆ ಹಿಂಗಾಗಿದೆ ಅಂತ. ನಿಮ್ಮ ಡ್ರಿಪ್ ಲೈನ್ ಬುಡದಲ್ಲಿದೆಯಾ? ಹಾಂ, ನೀರು ಹೆವಿ ಬರ್ತದಲ್ವ ಇಲ್ಲಿಗೆ? ಹೌದು. ಇಲ್ಲಿ ಬಟ್ ನೀರೆಲ್ಲ ಇಲ್ಲಿ ಸ್ಟಾಕ್ ಆಗುತ್ತೆ, ಬದು ಇದೆ. ಇಲ್ಲಿ ಬೇರೆ ಕೊಳ್ತಾ ಇದೆ ಅದು. ಸೊ ಗೊನೆ ಬಂದಮೇಲೆ ಎಲ್ಲ ಹಂಗಾಗಿದೆ. ನೀರು ಅದು ನೋಡಿ, ಅದು ಗೊನೆ ಹೊರಗಡೆ ಡೆಲಿವರಿ ಯಾಕೆ ಆಯ್ತಾ ಇಲ್ಲ ಅಂದರೆ ಇಲ್ಲಿ ನೀರಿಲ್ಲ. ಇಲ್ಲಿ ನೀರಿಲ್ಲ ಸರ್. ನೋಡಿ ಇಲ್ಲಿ ಒಂದು ಡ್ರಾಪ್ ನೀರಿದೆಯಾ? ಬಗ್ಗು ನೋಡಿ ಇನ್ನೊಂದ್ಸಲಿ ಬೇಕಾರೆ. ನಿಮ್ಮ ಮಳೆ ಬಿದ್ದಿದ್ದು ಒಂದು ಚೂರು ಬಿಟ್ರೆ ನಿಲ್ವೇ ಇಲ್ಲ ನೋಡಿ, ಫುಲ್ ಡ್ರೈ ಆಯಿತಾ? ಹಾಂ, ಸಾಕ್ಬಿಡಿ. ಇಲ್ಲಿಗೆ ನೀರಿಲ್ಲ, ಬುಡಕ್ಕೆ ನೀರಾಯಿತು, ಬುಡ ಕೊಳ್ತೋಯ್ತು, ಅದು ಡೆಲಿವರಿ ಆಗಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಹಿಂಗಾಗಿದೆ, ಬೇರೆ ಇಲ್ಲ. ಡ್ರಿಪ್ ವೈರ್ನ ಸೆಂಟ್ರಿಗೆ ಹಾಕಿ ಅಂತ ಹೇಳೋದು ಅದೇ ಉದ್ದೇಶಕ್ಕೆ. ನಾವು ಈಗ ಬಾಳೆ ಎಲೆ ಯಾವ ನೇರಕ್ಕೆ ಬಿದ್ದಿದೆ ಆ ನೇರಕ್ಕೆ ಹಾಕ್ಬೇಕು ಅಂತ ಮಧ್ಯೆ ಸೆಂಟ್ರ್ ನೀರು ಕೊಟ್ಬಿಡಿ ಸರ್ ಇದಕ್ಕೆ. ಹಾಂ, ಯಾವಾಗ ಗೊತ್ತಾ ಬುಡಕ್ಕೆ ಹಾಕ್ಸೋದು? ನೀವೇನಾದ್ರು ಮಣ್ಣು ಕಟ್ಟಿ ದಿಂಡು ಕಟ್ಟಿರ್ತೀರಲ್ಲ, ಹಿಂಗೆ ಎತ್ತರವಾಗಿ ಮಾಡಿರ್ತಾರಲ್ಲ, ಆವಾಗ ಆ ಕಡೆ ಈ ಕಡೆ ಹರಿಲಿ ಅಂತ ದಿಂಡಲ್ಲಿ ಬಿಡಿ ಅಂತೀವಿ. ಇದು ನೀವೇನು ದಿಂಡೇನು ಕಟ್ಟಿಲ್ಲ, ಸೊ ಇದೇನು ಆಗಲ್ಲ. ಈ ಸೆಂಟ್ರಿಗೆ ನೀವು ಡ್ರಿಪ್ ವೈರ್ ಮಾಡಿಬಿಟ್ಟು ಎವ್ರಿ ಡೇ ನೀರು ಕೊಡಿ. 5 ದಿನ ಬಿಟ್ಟು ನೋಡಿ ಗಿಡ ಚೇಂಜ್ ಆಗುತ್ತೆ. ಬರೀ 5 ಇದಕ್ಕೆ ಮಣ್ಣಿಗೆ ಕೊಡ್ಬೇಕಾ? ಹೆಂಗೆ? ಏನು ಮಾಡಬೇಡಿ, ನಾನೇನು ಮಣ್ಣು ಕೊಡಿ ಅಂತ ಹೇಳುವಿಲ್ಲ, ಎಲ್ಲೂ ಕೊಡ್ಸೋದಿಲ್ಲ. ವಿಡಿಯೋ ಹಾಕಿದೆ ನೋಡ್ರ? ಮಣ್ಣು ಕೊಡಿಸ್ಲೇಬೇಡಿ. ಇಲ್ಲ ಗಾಳಿಗೆ ಇದಾಗುತ್ತೋ, ನೀವು ಮಣ್ಣೆ ಕೊಟ್ಟಿಲ್ವಲ್ಲ ಅಂತ. ಸರ್ ಇದುವರೆಗೆ ಗಾಳಿಲಿ ಮುರಿದಿರೋದು ಅರ್ಧಕ್ಕೆ ಮುರಿತದೆ. ಬುಡು ಸಮೇತ ಎಲ್ಲರೂ ನೋಡಿದ್ದೀರಾ? ಅರ್ಧಕ್ಕೆ ಕಟ್ಟಾಗೋದು ನೋಡಿ. ಇದಕ್ಕೆ ಒಂಚೂರು ಲೈಟಾಗಿ ಮಣ್ಣು ಸೇರದೆ ಮೇಲೆ ಬಂದ್ಬಿಟ್ಟದೆ. ಮಣ್ಣು ಸೇರ್ತು ಅಂದರೆ ಆ ಥರ ಆಗುತ್ತೆ. ಈಗ ಕುಡ್ಲಿದ್ರೆ ತಂದ್ಬಿಡಿ, ಕಟ್ಬಿಡೋಣ. ಈ ಕಡೆ ಹೂ ಕಡೆ ಕತ್ತರಿಸಿ ಹಾರ್ದಂಗೆ ನೀವು ನೆಗ್ದಂಗೆ ಹೊಡಿಬೇಕು. ಸಾಲದಿಲ್ಲಲ್ವಾ? ಹೈಟ್ ಕಡಿಮೆ ಆಯಿತು, ಇನ್ನೊಂದಿತ್ತು. ಇಲ್ಲ ಬೇಡ, ನಾಳೆ ಹೊಡ್ಕೊಳ್ಳಿ ಬೇಕಾರೆ ಆಯಿತಾ? ಎಲ್ಗೊಡ್ ಈ ಕಡೆ ಚೂರು ಮುಂದಕ್ಕೆ. ಈ ಕಡೆ ಹೂವು ಎಂಡ್ ಆಗಿದೆಯಲ್ಲ ಇಲ್ಲಿಗೆ ಸರ್? ಹಾಂ, ಅಲ್ಲಿಗೆ ಹಿಂಗೆ ಕ್ರಾಸ್ ಮಾಡ್ದಂಗೆ ಹೊಡ್ಕೊಬಿಡಿ. ಈ ಕಡೆ ಕ್ರಾಸ್ ಮಾಡ್ದಂಗೆ. ಆಯ್ತು, ಇದನ್ನ ಹೊಡಿರಿ. ಎಡ್ತದಲ್ಲ ಹೊಡಿಬೋದಾ? ಆರಾಮಾಗಿ ಹೊಡಿಬೋದು, ಏನಿಲ್ಲ. ಇಲ್ಲಿಗೆ ಮೆಚೂರು ಮೈ ಕೊಡ್ರಿ. ಹಾಂ, ಹಂಗೆ ಹಿಡ್ಕೊ. ಒಂದೇ ಇಟ್ಕೋಬೇಕು ಅಲ್ಲಿಗೆ, ಒಂದೇ ಇಟ್ಗೆ. ಹಾಂ, ನೋಡಿ ಆ ಥರ ಕತ್ತರಿಸಾಕ್ಬಿಟ್ರೆ. ಸೊ ಇದು ಇಷ್ಟು ಗಾತ್ರ, ಇದು ಬಲಿಯೋದೆಲ್ಲ ವೇಸ್ಟ್ ಆಯ್ತು. ಅಲ್ಲಿ ಬಲ್ತಿರೋದಲ್ಲ ಕಾಯಿ ದಪ್ಪ ಆಗ್ಬಿಡ್ತದೆ. ಆಗ ಇದನ್ನು ಬೇಕಂದ್ರೆ ಪಲ್ಯ ಮಾಡ್ಕೊಬೋದು ನೀವು, ಹೇಳ್ಕೊಟ್ಟನು. ಈಗ ನೋಡಿ ಇದು, ಇಲ್ಲಿ ಬನ್ನಿ, ಇದು ಬದು ಎಂಡು. ಹೌದು ಸರ್, ಇದೆ ಎಂಡು ಆಯ್ತಲ್ವಾ? ಇಲ್ಲಿಗೆ ನೀರು ಬಿದ್ದಿದ್ದ ನೀರು ಇಲ್ಲೆಲ್ಲ ನಿಂತ್ಕೊತದೆ. ಹೌದು ಆಯಿತಾ? ಆ ಕಡೆ ಎಂಡು, ಆ ಕಡೆ ಬದೈತೆ, ಹಿಂಗೆ ಜಾರ್ಕತ್ತದ ನೀರು. ಡೌನ್ ಆಗ್ತದೆ. ಸೊ ಡೌನ್ ಆಗತ್ತ ಬಂದಿರ್ತದೆ. ಇಲ್ಲಿಗೆಲ್ಲ ಶೀತ ಓವರ್ ಆಗ್ಬಿಡ್ತಾ ಐತೆ. ಅಲ್ಲಿಗೆ ಇಲ್ಲಿಗೆ ಶೀತ ಓವರ್ ಆಗಿಬಿಟ್ರು ನಂಗೆ ಬರಲಾಗ. ನೀರನ್ನ 2 ಅಡಿ ದೂರ ಕೊಡಿ ನಾನು ಹೇಳ್ತೀನಿ ನಾನು ಸುಮ್ಮನೆ. ಈಗ ಸರ್ ಇದು 2 ಅಡಿ ದೂರಕ್ಕೆ ಹಾಕ್ಬೇಕು ಅಂತೀರಾ? ಇಲ್ಲಿ ನೋಡಿ, ಮೊದಲು ನೀವು ನಾಟಿ ಮಾಡಿದಾಗ ಶೀತ ಜಾಸ್ತಿಯಾಗಿ ಫುಲ್ ಇವು ಮೇಕ್ ಬಂದಿಲ್ಲ. ಇವು ನಾನು ನಿಮ್ಗೆ ಹೇಳಿದ್ದೆ ಸರ್, 2 ಗದ್ದೆ ಸ್ವಲ್ಪ ವೀಕ್ ಇದೆ. ಇದೇನಿಲ್ಲ, ಇದಕ್ಕೆ ಕೆಮಿಕಲ್ ಗೊಬ್ಬರನೇ ಹೇಳ್ತೀನಿ ಬೇಕಾರೆ. ಅದು ಕೊಟ್ಕೊಳ್ಳಿ, ಒಂಚೂರು ಮೇಲೆ ಬರ್ತಾ ಏನೂ ಆಗಲ್ಲ. ಇದು ಇವೊಂದು 2 ಮಾತ್ರ. ಇಲ್ಲಿಂದ ಇಲ್ಲಿಗೆ ಓಕೆ, ಇಲ್ಲಿಂದ ಇಲ್ಲಿಗಡೆ ಅಲ್ಲ. ಇದು ಬದು ಹಿಂಗೆ ನೀರು ಬಸ್ತಾಯ್ತದೆ ಸರ್. ಇದು ಆ ನೀರು ಬಿಟ್ಟಿದ್ದು ಹಿಂಗೆ ಬಸ್ತಾಗುತ್ತೆ. ಆವಾಗ ನೀರು ತೇವ ಕಡಿಮೆ ಆದಾಗ ಇಷ್ಟು ಹೈಟ್ ಬರ್ತದೆ. ನೀರು ಜಾಸ್ತಿ ಆದಾಗ ಹೈಟ್ ಬರಲ್ಲ. ನೋಡಿ ಈ ಗಿಡದ ಹೈಟ್ ಎಷ್ಟು ಇದೆ, ಈ ಗಿಡದ ಹೈಟ್ ಇದೆ, ಒಂದೇ ಏಜು. ಬಟ್ ಆದರೆ ಬೇರ್ಗಳು ಕೊಳ್ತು ಹೊಸ ಬರ್ತಾ ಇದೆ. ಈಗ ನೀವೇನು ಮಾಡಿ ಅಂದರೆ, ಈ ಕಡೆ ಎಲ್ಲ ಡ್ರಿಪ್ನು ದೂರಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಮಧ್ಯೆ ಸೆಂಟ್ರಲ್ ಹಾಕ್ಬಿಟ್ಟು ಗೊಬ್ಬರಗಳು ಕೊಟ್ಕೊಳ್ಳಿ. ನಾನು ಹೇಳ್ತೀನಿ, ಮಾಡ್ಕೊಡ್ತೀನಿ. ಬರ್ತವೆ. ಇದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಒಂದು ಫೇಲ್ ಅಂತೂ ಆಗಲ್ಲ, ಗೊನೆ ಅಂತೂ ಬರ್ತವೆ. ನಿಧಾನ ಅಷ್ಟೇ. ಸರ್ ಅಡಿಕೆ ನೋಡಿ ಸರ್, ಅಡಿಕೆನೂ ಚೆನ್ನಾಗಿದೆ. ನೋಡ್ಕೊ ಬರ್ತಾ ಇದ್ದೀನಿ, ಅಲ್ಲಿಂದ ನೋಡ್ಕೊ ಬರ್ತಾ ಇದ್ದೀನಿ. ಇದು ಒಂದು ಅವು ಮಾತ್ರ ಬೇಗ ಇದ್ದಾವೆ ಸರ್. ನೋಡಿ ಈ ಗದ್ದೆಲಿ ಬಾಳೆ ಹೇಳಲಿಲ್ಲ, ಅಡಿಕೆ ಇದ್ದು. ಅಡಿಕೆ ಬಾಳೆ ಬೇರು ಬಾಳೆ ಸ್ಮೂತು ನೋಡಿ. ಅಡಿಕೆ ಗಿಡಗಳು ಹೇಳ್ತಾವೆ, ಎಲ್ಲ ಹೇಳ್ತಾವೆ ನೋಡಿ. ದೊಡ್ಡದಾಗಿದ್ದು ಬಾಳೆ ಹೇಳಲಿಲ್ಲ. ಈಗ ಬಾಳೆಗೆ ಒಂದು ಕೆಲಸ ಮಾಡಿ, ನೀವು ಇದಕ್ಕೆ ಮಣ್ಣೆ ಹಾರಾಕ್ಬಾರ್ದು. ನೋಡಿ ಮಣ್ಣೆಲ್ಲ ಹಾರಾಕ್ಸ್ಬಿಟ್ಟಿದ್ದೀರಿ. ಮಣ್ಣು ಕೊಟ್ಟ ಸರ್, ಸ್ವಲ್ಪ ಶೀತ ಜಾಸ್ತಿ ಆಯಿತು ಅಂದ್ಬಿಟ್ಟು. ಅದಕ್ಕೆ ಶೀತ ಜಾಸ್ತಿ ಆಗಿರೋದಕ್ಕೆ ಬೇರೆ ಕೊಳ್ತು ಬಂದಿರೋದು. ಈಗೇನು ಹಾಕಿಲ್ಲ, ಬರ್ತವೆ. ಇವಕ್ಕೆ ಒಂದು ಗೊಬ್ಬರ ಕೊಟ್ಕೊಳ್ಳಿ ಸಾಕು. ಇಲ್ಲ ಟಾನಿಕ್ ಕೊಟ್ಬಿಡಕೈತೆ, ಬೆಳಕೈತೆ. ಇಷ್ಟಾಗ್ಲಿಕ್ಕೆ ಸಪ್ರೇಟಾಗಿ ಕೊಟ್ಕೊಳೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಇಲ್ಲೊಂದು ಗಿಡ ಐತೆ, ಬನ್ನಿ, ಡೌಟ್ ಇದೆ ನನಗೆ. ನೋಡಿ, ಇದು ಸುಳಿ ನಿಂತೋಗ್ಬಿಟ್ಟಿದೆ. ಇದು ಸರ್, ಇದು ಯಾಕೆ ಹಿಂಗೆ ಒಣಗ್ತಾ ಇದೆ? ಇದು ಸುಳಿ ನಿಂತೋಗ್ಬಿಟ್ಟಿದೆ. ಹೌದು, ಆ ಸುಳಿ ನಿಂತೋಗದೆ ಅಂದರೆ ಬುಡ ಡ್ಯಾಮೇಜ್ ಏನೋ ಆಗೋದು. ಕೊಟ್ಟಿಗೆ ಗಿಡಕ್ಕೆ ಗೊಬ್ಬರ ಹಾಕಿದ್ರೆ ನೋಡಿ, ಹುಳ ಗಿಡ ಏನೋ ಹೊಡೆದಿದೆಯಾ? ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ, ತೆಗಿರಿ. ಹ್ಞೂ, ಇಲ್ಲ ಐತಲ್ಲ. ಕೊಟ್ಟಿಗೆ ಗೊಬ್ಬರ ಕೊಟ್ಟಾಗ ದೂರ ಕೊಡಿ ಅಂತ ಹೇಳ್ತೀವಿ. ಹುಳು ಏನಾದ್ರು ಹೊಡೆದು ಬಿಟ್ರೆ ನೋಡಿ, ಇದು ಗರ್ಭ ಕಟ್ಟೈತೆ. ಸುಳಿ ಹೋಗ್ಬಿಟ್ಟು ಬಿಡ್ತಲ್ಲ, ಏನಕ್ಕೆ ಗೊತ್ತಿಲ್ಲ. ಇಲ್ಲಿ ಕತ್ತರಿಸಾಕ್ಬಿಡಿ, ಆಮೇಲೆ ನೋಡೋಣ ಬೇಕಾರೆ. ಇಲ್ಲ ಬಂದರೆ ಸ್ವಲ್ಪ ದಿನ ಬಿಟ್ಟರು ಬಂದರೂ ಬರಲಿ, ಒಂದೆಲ್ಲ ಬರ್ತೈತೆ. ಅದು ಬರಲಿಲ್ಲ ಅಂದರೆ ಇಲ್ಲಿ ಮಾತ್ರ ಕತ್ತರಿಸಿ. ಮತ್ತೆ ಅಲ್ಲೊಂದು ಹೇಳಿ ಅವು ನೋಡಿ, ಇದು ಏನು ಸಮಸ್ಯೆ ಅಂತ ಗೊತ್ತಿಲ್ಲ, ಏನೋ ಸ್ವಲ್ಪ ರೋಗ ಅಟ್ಯಾಕ್ ಆದಂಗೆ ಆಯ್ತಾಯಿತ್ತು. ಎಲೆಗಳನ್ನ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇದು ನೋಡಿ, ಚೇಂಜ್ ಆಗೈತೆ ನೋಡಿ.
ಇವಾಗ ನಿಮ್ದು ಆಯಿಲ್ ಕೊಟ್ಟಾದ್ಮೇಲೆ ಇದು ಈ ತರ ಬಂತು. ಅದು ಸ್ವಲ್ಪ ಫಸ್ಟ್ ಈ ತರ ಎಲ್ಲ ನುಳ್ಕೊಂಡು ಒಂಥರ ಇದ್ರ ತರ ಬತ್ತಾಯ್ತು. ಅದು ಲಿಕ್ವಿಡ್ ಸಾವಯವ ಗೊಬ್ಬರ ಕೊಟ್ಟ ಮೇಲೆ ಚೇಂಜ್ ಆಗಿದೆ. ನೋಡಿ ಇಲ್ಲೊಂದು ಗಿಡ ಇದೆ. ಅದೇ ಬದಲಾವಣೆ ಆಗಿದೆ. ಅದು ಪೋಷಕಾಂಶಗಳು ಭೂಮಿಲಿ ಪೋಷಕಾಂಶಗಳು ಸಿಗ್ಲಿಲ್ಲ ಎಂದಾಗ ಹಂಗಾಗಿರ್ತದೆ. ಹ್ಯಾಂಡಿಕ್ಯಾಫ್ಟ್ ಆದಂಗೆ, ನೋಡಿ ಸರ್ ಇದು ತರ ಆಗಿದೆ. ಅದೇ ಫಿಸಿಕಲ್ ಹ್ಯಾಂಡಿಕ್ಯಾಫ್ಟ್ ಆದಂಗೆ ಆಗಿರ್ತದೆ. ಹಂಗೆ ಬರುತ್ತೆ. ಅದು ಏನು ತೊಂದರೆ ಆಗಿಲ್ಲ, ಸೇಮ್ ಬರ್ತವೆ. ಗಿಡಗಳೆಲ್ಲ ಇದು ತರ ಆಗಿದೆ. ಬರ್ತವೆ ಇದೇನು ಈ ಕಾಯಿಲೆ ಎಲ್ಲ ಇದು ಮತ್ತೆ ಕಾಯಿಲೆ ಏನಲ್ಲ, ಇದು ಹ್ಯಾಂಡಿಕ್ಯಾಫ್ಟ್ ಆಯ್ತಾರಲ್ಲ ಹೌದು. ಆ ಥರ ಅಷ್ಟೇ. ಒಂದೆರಡು ಆಗಿರ್ತವೆ, ನೆಕ್ಸ್ಟ್ ಬರ್ತವೆ. ಅದೇ ಇಲ್ಲಿ ಸುಳಿಯೆಲ್ಲ ಒಣಕೊಂಡು ಇದಾಯ್ತು. ಗಾಳಿ ಬೀಸ್ತು ಅಂದ್ರೆ ಇವು ಸುಳಿಯೆಲ್ಲ ಇದ್ದಾಗ ಗಾಳಿ ಬೀಸಿದಾಗ ಮುರಿದೋಗವೆ. ಇದು ಹಂಗೆ ಆಗದೆ, ಯಾವ್ದಕ್ಕೂ ಗಾಳಿ ಬೀಸಿರೋದೆ ನೋಡಿ, ಅದು ಗಾಳಿ ಬೀಸಿ ಮುರಿದೋಗಿರೋದು. ಕೆಳಗೆ ರೋಗ ಆಗೈತೆ ಅಂತೀರಾ? ಬಿಟ್ಬಿಡಿ ನೀವು. ಅವ್ರು ಯಾರೋ ಹೇಳಿದ್ರೆ ದಯವಿಟ್ಟು ತಲೆಯಿಂದ ತೆಗೆದುಬಿಡಿ. ನೀವು ಹೇಳ್ತಾರೆ ಪಾಪ, ಅವ್ರಿಗೂ ಗೊತ್ತಿರೋದಿಲ್ಲ ಮಾಹಿತಿಗಳು. ಎಲ್ಲೋ ಒಂದು ಕಡೆ ನೋಡಿರ್ತಾರೆ, ಏನೋ ರೋಗ ಬಂದಿರ್ತವೆ, ಅದೇ ಬಂದಿದೆ ಅಂತ ಅವ್ರು ಐಡೆಂಟಿಫೈ ಮಾಡಿಬಿಡ್ತಾರೆ. ಸೊ ನೋಡಿ, ಇದು 2-3 ಥರ ಬರ್ತದೆ. ಇದು ನೀರಿಲ್ದಾನೆ ಇದ್ರೆ, ತೀರಾ ಜಾಸ್ತಿ ಆದರೆ ಈ ಥರ ಚಿಕ್ಕ ಬಂದರೆ ಸಿಗಾಟೋಕ. ಈಗ ಬೇಸಿಗೆ ಸಿಗಾಟೋಕ ಬರೋಂಗೇ ಇಲ್ಲ. ಬೇಸಿಗೆಯಲ್ಲಿ ಆ ರೋಗ ಕಡಿಮೆ. ನೀವು 2 ಅಡಿ ದೂರದಲ್ಲಿ ನೀರು ಕೊಡಿ ಸರ್. ನೋಡಿ ಸರ್, ಈಗ ಇದು ನಿಮ್ಮ ತೋಟದಲ್ಲಿ ಇಲ್ಲೆಲ್ಲ ತೇವಾಯ್ತಲ್ವ ಸರ್, ಮತ್ತು ಒಂದಾರು ಯಾಕೆ ಆಗ್ಬಾರ್ದು? ಈಗ ನಿಮ್ಗೆ ವಾಸ್ತವ ಗೊತ್ತಾಯ್ತದೆ ತಾನೆ. ಅದು ನೀವು ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ, ಬಟ್ ಕೇಳಲ್ಲ. ಈಗ ಅಲ್ಲಿ ಹೋಗಿ ಹೇಳಿದಾಗಲೇ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಸುಮ್ಮನೆ ಆಗ್ಬಿಡ್ತೀವಿ ನಾವು. ಅದಕ್ಕೆ ಇಲ್ಲ ತರಗ ರೋಗ ಹತ್ಬಿಟ್ಟಿದೆ ಅಂತ ಇದು ಮಾಡ್ತಾ ಇದ್ರೆ ನಾವು. ಸರ್, ರೋಗ ಹತ್ತದೆ ಅನ್ನೋದಕ್ಕಿಂತ ಅದಕ್ಕೆ ಏನಾದ್ರು ಒಂದು ಊಟ ಏನು ಬೇಕಾ, ನೀರು ಬೇಕಾ, ಫಸ್ಟ್ ನೋಡ್ಕೊಬಿಡ್ಬೇಕು ನಾವು. ಸರ್ ಇಲ್ಲಿ ಇದು ಸೇಮ್ ಅದೇ ಥರ ಒಂಥರ ಫಿಸಿಕಲ್ ಹ್ಯಾಂಡಿಕ್ಯಾಫ್ಟ್ ಆಗಿತ್ತು. ಈಗ 15 ಈಚೆ ಚೇಂಜ್ ಆಗಿಲ್ವಾ? ಎಲೆ ಎಲ್ಲ ಚೇಂಜ್ ಆಗವೆ. ಅದು ಟಾನಿಕ್ ಕೊಟ್ಟರೆ ಚೇಂಜ್ ಆಗೇ ಆಯ್ತದೆ ಸರ್. ಅದಕ್ಕೆ ಅದನ್ನು ಬಿಡಿ ಅಂತ ಅಂತಿದ್ರು ರೈತರಿಗೆ. ಚೆನ್ನಾಗಿ ಬರುತ್ತೆ, ಏನು ಸಮಸ್ಯೆ ಇಲ್ಲ, ಬನ್ನಿ. ಮತ್ತೆ ಇದು ಒಣಗಿರೋದಕ್ಕೇನೋ ಉದಾಹರಣೆ? ಒಣಗಿರೋದು 2 ಅಡಿ ದೂರದಲ್ಲಿ ನೀರಿಲ್ಲ, ನೀರು ಕೊಡಿ. ಈಗ ಬಿಟ್ಟಿದ್ದೀರಿ, ಸರಿ ಆಗುತ್ತೆ. ಅದು ವಾಸಿ ಹಾಕಿಲ್ಲ, ನೆಕ್ಸ್ಟ್ ಎಲ್ಲ ಹಂಗೆ ಆಗಲ್ಲ. ಅಲ್ಲಿ ನಿಂತಿದೆ ನೋಡಿ. ಇಲ್ಲಿ ಸರಿ, ಬೇಸಿಗೆ ಮಳೆ ಬೀಳಗಂಟ್ಲೆ ಯಾವನು ಕಟ್ ಮಾಡಬೇಡಿ. ಕಟ್ ಮಾಡಿಸಲ್ಲ, ನಾವೆಲ್ಲೂ ಕಟ್ ಮಾಡಬೇಡಿ ಅಂತ ಹೇಳ್ತೀವಿ. ನೋಡಿ, ಈಗ ಏನು ಅನಿಸ್ತು ಸರ್, ಈಗ ಮಾಹಿತಿ ಕೊಟ್ಟಿದ್ದು ಇದು ಮಾಹಿತಿ ನಮಗೆ ಇದು ಕೆಲವರೆಲ್ಲ ಹೇಳಿರೋದು ಏನಪ್ಪಾ ಅಂದ್ರೆ, ಈ ತರ ಬಂದಿರೋದಕ್ಕೆ ಇಲ್ಲ ತರಗ ರೋಗ ಹತ್ತೈತಿ ಅಂದ್ರು ನಾವು ಅದಕ್ಕೋಸ್ಕರ ಇಲ್ಲ ಅಂತ ನಾವು, ಅವ್ರು ಇಲ್ಲ ತರಗ ರೋಗ ಹತ್ತೈತಿ ಅಂತ. ಅದಕ್ಕೋಸ್ಕರ ನಿಮ್ಮ ಹತ್ರ ಕ್ಲಿಯರಿಟಿ ತಗೊಳ್ಳೋಣ. ಈಗ ನೀವು ಬಗದು ತೋರಿಸಿದ ಮೇಲೆ ಏನು ಅನಿಸ್ತು ಸರ್? ಬಟ್ ಬಗನ್ ತೋರ್ಸದ ಮೇಲೆ ಇವಾಗ ಅನಿಸ್ತೈತೆ, ನಾವು ನೀರು ಕರೆಕ್ಟಾಗಿ ಬುಡು ಕೊಟ್ಟಿದ್ದೀವಿ, ಸೆಂಟ್ರ್ ಕೊಟ್ಟಿಲ್ಲ. ಮಧ್ಯ ಸೆಂಟ್ರಿಗೆ ನೀರು ಕೊಟ್ಟರೆ ಬಿಗಿ ಆಗೈತೆ. ಆ ಕಾರಣಕ್ಕೋಸ್ಕರ ಮಧ್ಯ ಸೆಂಟ್ರಿಗೆ ನೀರು ಕೊಟ್ಟರೆ ಈ ಸಮಸ್ಯೆ ಬರಲ್ಲ. ಇದನ್ನು ರೈತರ ಅದಕ್ಕೆ ಉದಾಹರಣೆ ನಿಮ್ದು 2ನೇ ಗಿಡ. ಇದು ಗ್ರೀನ್ ಇದೆ. ಈಗ ಇವೆರಡು ಹಿಂಗಾಗಿದೆ ಅಲ್ವರಾ? ನೆಕ್ಸ್ಟ್ ಈ ಗಿಡ ನೋಡಿ, ಎಷ್ಟು ತೇವಾಂಶ ಇದೆ, ಫುಲ್ ನೀಟಾಗಿದೆ. ಇದು ಆ ಕಡೆ ಎಲ್ಲ ಹಂಗೆ ಇದೆ. ಅಂದರೆ ನೀರಿಂದೇ ಸಮಸ್ಯೆ ಇಲ್ಲಿ. ಬಿಡಬಾರ್ದು, ದೂರ ಕೊಡ್ಬೇಕಾ, ಏಜ್ ಆದಂಗೆ ಅಂತ. ಸೊ ಇದೊಂದು ಕಲ್ತ್ಕೊಂಡ್ರೆ ಎಷ್ಟು ಅವಾಯ್ಡ್ ಮಾಡ್ಬೋದು ಸರ್. ಇದಕ್ಕೆ ನೀವು ಎಷ್ಟು ಔಷಧಿ ಹೊಡೆದು ಸರಿ ಹಾಕಿಲ್ಲ. ಇದು ಔಷಧಿ ಹೊಡೆದ್ರೆ ಇದು ಸರಿ ಹಾಕಿಲ್ಲ. ಇದಕ್ಕೆ ಔಷಧಿ ಹೊಡೆದ್ರೆ ಸರಿ ಆಗಲ್ಲ. ಇದಕ್ಕೆ ನೀರು ಕೊಟ್ಟೇ ಸರಿ ಮಾಡಬೇಕು. ನೀರು ಕೊಡಿ. ನೆಕ್ಸ್ಟ್ ಒಣಗಲ್ಲ ಬೇಕಾದ್ರೆ ನೋಡಿ. ಈಗ ಮಳೆ ಬಿದ್ಮೇಲೆ ಇಲ್ಲಿ ನಿಂತಿದೆ, ಇಲ್ಲಿ ನೀಚೆ ಮ್ಯಾಕ್ ಬಂದಿಲ್ಲ ಅದು. ಸೊ ಹಂಗಾಗಿ ನೀರು ಕೊಡಿ, ಅಲ್ಲಿಗೆ ಸಾಕು. ಏನು ಅನಿಸ್ತದೆ ಸರ್ ಈಗ ಮಾಹಿತಿಗಳು? ಸರ್ ನಮಗೆ ಈಗ ನಮ್ಮ ಹತ್ರ ಗಿಡ ತಗೊಂಡ್ಮೇಲೆ ನೀವು ಯಾವತ್ತಾರು ದೂರವಾಣಿ ಕರೆ ಮಾಡಿದಾಗ ಮಾತಾಡೋ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಅದಕ್ಕೆ ಏನಾರ ಸಮಸ್ಯೆ ಇತ್ತು ನಿಮ್ಗೆ ಫೋನ್ ಮಾಡ್ಬಿಟ್ಟು ಡೈರೆಕ್ಟ್ ಅಲ್ಲಿಗೆ ಬರ್ತಿದ್ದೋ, ಮತ್ತೆ ವಿಡಿಯೋಗಳು ಕಳ್ಸಿದ್ದೋ, ಫೋಟೋ ಹೊಡೆದು ಕಳಿಸ್ತಿದ್ದೋ. ಈಗ ಈಗ ರೈತರು ನಮ್ಮ ಹತ್ರ ಖರೀದಿ ಮಾಡೋರ್ಗೆ ಏನು ಹೇಳ್ಬೋದು ಸರ್? ಸರ್ ಆ ತರ ಇದ್ದಿದ್ರೆ ನಾವು ಇದೇ ಮಾಡ್ತಿದ್ದೀರಾ. ನಿಮ್ಮ ಹತ್ರ ತಗೊಂಡು ಉತ್ತಮ ಆಗುತ್ತೈತೆ. ಮತ್ತೆ ಅದಲ್ಲದೆ ಬೆನಿಫಿಟ್ ಏನಪ್ಪಾ ಅಂದ್ರೆ, ನೀವೇ ಬಂದು ವಿಸಿಟ್ ಕೊಡ್ತೀರಾ. ಏನೋ ಸಮಸ್ಯೆ ಇದ್ರೆ ಇಮಿಡಿಯೇಟ್ಲಿ ಕ್ಲಿಯರ್ ಮಾಡ್ಕೊಡ್ತಾ ಇದ್ದೀರಾ. ಅದು ಭಾರಿ ಉತ್ತಮ. ಮತ್ತೆ ಗಿಡಗಳು ತಗೊಳ್ಳೋದ್ರಲ್ಲಿ ಆರಾಮಾಗಿ ತಗೋಬಹುದು, ಯಾವ್ದೇ ರೀತಿ ಇದಿಲ್ಲ. ಮತ್ತೆ ಇಷ್ಟೊಂದು ಅನುಭವ ಇಲ್ಲದವ್ರಿಗೆಲ್ಲರಿಗೂ ಬೆಟರ್ ಆಗುತ್ತೆ ಅಂತ ಒಂದು ಉದಾಹರಣೆ ಕೊಡಿ ಹೇಳ್ತೀನಿ. ನಿಮ್ಮ ನಂಬರ್ ಹೇಳ್ಬಿಡಿ ಸರ್. 9686673787. ಓಕೆ, ಥ್ಯಾಂಕ್ ಯು ಸರ್. ನಂದು VR ಆರ್ಗಾನಿಕ್ ನರ್ಸರಿ ಫಾರ್ಮ್, KR ನಗರ. ಬಾಳೆ ಗಿಡಗಳು ಸಿಗ್ತವೆ. 9902038931. ಥ್ಯಾಂಕ್ ಯು.